ನಮಸ್ಕಾರ. ನನ್ನ ಹೆಸರು ದೇವಪ್ಪ. ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ಅಲಿಗೇರಿ ಗ್ರಾಮದ ಹಿರಿಯರು. ನಾನು ಈಗ ನಮ್ಮ ಊರಿನ ಬಗ್ಗೆ ಒಂದಿಷ್ಟು ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಹೇಳುತ್ತೇನೆ. ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡಿದಂಥ ನಮ್ಮ ಊರಿಗೂ ಈಗಿನ ಊರಿಗೂ ಬಹಳ ವ್ಯತ್ಯಾಸವಿದೆ. ಸುಮಾರು 2-3 ದಶಕಗಳ ಹಿಂದೆ ನಮ್ಮ ಊರಿನಲ್ಲಿ 300-400 ಮನೆಗಳು ಇದ್ದವು. 1000-1200 ಜನಸಂಖ್ಯೆಯನ್ನು ಹೊಂದಿತ್ತು. ಕೇವಲ ಒಂದೇ ಒಂದು ಶಾಲೆ ಮಾತ್ರ ಇತ್ತು, ಅದು 7ನೇ ತರಗತಿ ಮಾತ್ರ. ಈಗ ತುಂಬ ಅಭಿವೃದ್ಧಿ ಹೊಂದಿದೆ ನಮ್ಮ ಊರು. ಈಗ ಸುಮಾರು 1000-1500 ಮನೆ ಇದೆ. 3000-4000 ಜನಸಂಖ್ಯೆಯನ್ನು ಹೊಂದಿದೆ. ಇವಾಗ 4 ಶಾಲೆಗಳು ಅದಾವು. ದ್ವಿತೀಯ PUC ವರೆಗೂ ಶಾಲೆ ಐತಿ. ಕಾಲೇಜು ಮಾಡ್ಯಾರ ಐತಿ. ಮತ್ತು ಬ್ಯಾಂಕು ಎಲ್ಲ ನಮ್ಮೂರಲ್ಲೇ ಮಾಡಿದ್ದಾರೆ ಇವಾಗ. ಅವಾಗ ಮೊದಲ ಭಾಗ್ಯನಗರ ಗ್ರಾಮ ಪಂಚಾಯತಿಗೆ ಇತ್ತು ನಮ್ಮ ಊರು. ಇವಾಗ ನಮ್ಮ ಊರಿಗೆ ಹೊಸಗನಾಳು, ಅಣವಾಳು ಮತ್ತು ಆಂಧ್ರಾಳ ಅನ್ನೋ 3 ಊರುಗಳು ಸೇರಿ ನಮ್ಮೂರೊಂದು 4 ಸೇರಿ ಮಾಡಿದ್ದಾರೆ. ಮತ್ತು ಧಾರ್ಮಿಕ ಆಚರಣೆಗಳ ಬಗ್ಗೆ ಹೇಳೋದಾದ್ರೆ, ನಮ್ಮ ಊರಿನ ಗ್ರಾಮ ದೇವತೆಯ ಬಗ್ಗೆ ಬಹಳ ದೊಡ್ಡ ಇತಿಹಾಸ ಇದೆ. ದೇವಿ ಜಾತ್ರೆ 3 ವರ್ಷಕ್ಕೊಮ್ಮೆ ಮಾಡ್ತೀವಿ. ಈ ಜಾತ್ರೆಯನ್ನು ಮೊದಲ 40 ವರ್ಷಗಳ ಹಿಂದೆ ಮಾಡಿದ್ದು, ಮತ್ತು 40 ವರ್ಷಗಳ ನಂತರ ಮಾಡಿ ಈಗ 3 ವರ್ಷಗಳಿಗೊಮ್ಮೆ ಮಾಡ್ಕೊತ ಬಂದಿದ್ದಾರೆ. ಈಗ ನಾವು ಧಾರ್ಮಿಕ ಆಚರಣೆಗಳು ದಸರಾ ಆಗಿರ್ಬೋದು, ಯುಗಾದಿ ಮತ್ತು ಮೊಹರಮ್ಮು, ಯಾವೆಲ್ಲ ಶ್ರಾವಣದಾಗ ಶರಣಬಸವೇಶ್ವರದು, ಹೀಗೆ ನಾನಾ ಥರ ಬಗ್ಗೆ ಜಾತ್ರೆಗಳು ಮಾಡೋದು, ಹಬ್ಬ ಮಾಡ್ತೀವಿ ಎಲ್ಲ ಧರ್ಮದವರು ಸೇರಿಕೊಂಡು. ಧನ್ಯವಾದಗಳು. ಸುಮಾರು 800-1000 ವರ್ಷಗಳ ಹಿಂದೆ ಈ ದೇವಸ್ಥಾನ ಇತ್ತು ಎಂದು ನಮ್ಮ ಹಿರಿಯರು ಹೇಳ್ತಿದ್ರು. ನಂಬಿದವರಿಗೆ ಆಕೆ ಎಂದೂ ಕೇಡು ಮಾಡುವುದಿಲ್ಲ ಅಂತಕ್ಕಂಥ ಒಂದು ಭವ್ಯವಾದ ಶಕ್ತಿ ಆ ದೇವಿಯಲ್ಲಿದೆ ಅಂತ. ಯಾವ್ದು ಮಾಡ್ತಾಳೋ ಅದನ್ನು ನಮಗೆ ತೋರಿಸ್ಕೊಡ್ತಾಳೆ, ನಾ ಇದನ್ನು ನಿಮಗೆ ಕೊಡ್ತೀನಿ ಅಂತ. ನಾನು ಮಲಗಿರುವಾಗ ಬೆಳಗಿನ ಜಾವದಲ್ಲಿ ಕನಸಿನಲ್ಲಿ ಬಂದು ಎರಡೂ ಕೂಡ ಕಣ್ಣುಗಳನ್ನು ತೆರೆದು ತೋರಿಸಿದ್ಲು.
ಸಣ್ಣ ಮಕ್ಕಳು ಸಹಿತ ನಾನು ನೋಡ್ತಾ ಇದೆ, ಅಲ್ಲಿಂದ ಎಲ್ಲರೂ ಪಾದರಕ್ಷೆ ಬಿಟ್ಟು ಬರ್ತಾ ಇದ್ದಾರೆ. ಇದು ಯಾರು ಕಲಿಸೋದು ಬೇಡ, ತಾಯಿ ಎಲ್ಲ ಎದೆಯೊಳಗೆಲ್ಲ ಅನ್ನೋದಕ್ಕೆ ಒಂದೇ ಸಾಕ್ಷಿ. ಇದನ್ನ ನೋಡಿದ್ರೆ ಕೊಪ್ಪಳ ಜಾತ್ರೆ ಆದಂಗೆ ಆಗ್ತೈತಿ, ಕೊಪ್ಪಳ ಜಾತ್ರೆ ಕಂಡಂಗೆ